ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಮಾತಿಲ್ಲ, ಕಥೆ ಇಲ್ಲ, ಆದರೆ ಇಲ್ಲಿ ನಡೆದಿದ್ದು ಒಂದು ಜೀವ ತೆಗೆಯೋ ಹೀನ ಕೃತ್ಯ. ಜೀವ ಕಳ್ಕೊಂಡ ವ್ಯಕ್ತಿ ಕೂಡ ಮೂಗ, ಹತ್ಯೆ ಮಾಡಿದ ಆರೋಪಿಗಳು ಕೂಡ ಮೂಗರು. ಯಾವ ಸದ್ದಿಲ್ಲದೆ ನಡೆದಂಥ ಈ ಮೌನ ಹತ್ಯೆಯ ರಹಸ್ಯವನ್ನು ಮೈಸೂರು ಜಿಲ್ಲಾ ಪೊಲೀಸರು ಚಾಣಾಕ್ಷತೆಯಿಂದ ಭೇದಿಸಿದ್ದಾರೆ. ನಮಗೆ ಮಾತಾಡೋಕ್ಕಾಗಲ್ಲ ಅನ್ನೋದನ್ನೇ ಬಂಡವಾಳವಾಗಿಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದ ಕಿಲಾಡಿ ಆರೋಪಿಗಳು ಪೊಲೀಸರ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅಷ್ಟಕ್ಕೂ ಈ ಮೌನವನ್ನೇ ಬಂಡವಾಳ ಮಾಡಿಕೊಂಡಿದ್ದ ಆರೋಪಿಗಳು ತಗಲಾಕೊಂಡಿದ್ದು ಹೇಗೆ ಅನ್ನೋದನ್ನು ನೀವು ಕೇಳಿದ್ರೆ ನಿಜಕ್ಕೂ ಜನ ಹೀಗಿರ್ತಾರಾ ಅಂತ ಶಾಕ್ ಆಗ್ತೀರಾ. ಸಾಮಾನ್ಯವಾಗಿ ಕ್ರೈಮ್ ಕೇಸ್ಗಳಲ್ಲಿ ಸಾಕ್ಷಿಗಳು ಅಥವಾ ಆರೋಪಿಗಳು ಒಂದು ಮಾತನ್ನು ಹೇಳಬೇಕು, ಅಂದರೆ ಒಂದು ನಿಜವಾದರೂ ಹೇಳಬೇಕು, ಇಲ್ಲ ಸುಳ್ಳಾದರೂ ಹೇಳಬೇಕು. ಆದರೆ ಇಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನೋ ಹಾಗೆ ಮಾತುಗಳೇ ಇರಲಿಲ್ಲ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ನಡೆದ ಈ ಕೊಲೆ ಪ್ರಕರಣ ಪೊಲೀಸರಿಗೆ ಒಂದು ಲೆಕ್ಕದಲ್ಲಿ ದೊಡ್ಡ ಚಾಲೆಂಜ್ ಆಗೇ ಇತ್ತು. ನಂಜನಗೂಡು ತಾಲೂಕಿನ ದೇವಿರಮ್ಮನಹಳ್ಳಿ ಪಾಳ್ಯದ 32 ವರ್ಷದ ಸ್ವಾಮಿ ಅನ್ನೋರು ಕಳೆದ ಫೆಬ್ರವರಿ 12ನೇ ತಾರೀಕು ಮಿಸ್ಸಿಂಗ್ ಆಗಿದ್ದರು. ಈತ ಮೂಗನಾಗಿದ್ದ, ಅಂದರೆ ಮಾತು ಬರ್ತಾ ಇರಲಿಲ್ಲ. ತನ್ನ ಗಂಡ ಕಾಣಿಸದೇ ಇರೋದರ ಬಗ್ಗೆ ಹೆಂಡತಿ ಸವಿತಾ ತನ್ನ ಅತ್ತೆಯ ಜೊತೆಗೆ ಬಂದು ನಂಜನಗೂಡು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಈ ಮಿಸ್ಸಿಂಗ್ ಕೇಸ್ನ ಬೆನ್ನತ್ತಿದ ಪೊಲೀಸರಿಗೆ ಒಂದು ಸವಾಲಾಗಿದ್ದಂದರೆ ಅದು ಸನ್ನೆಗಳ ಭಾಷೆ. ಮಿಸ್ಸಿಂಗ್ ಕೇಸ್ ಯಾವಾಗ ಪೊಲೀಸರು ದಾಖಲಿಸ್ಕೊಂಡ್ರೋ ಆಗಲೇ ನಾಪತ್ತೆಯಾಗಿದ್ದ ಸ್ವಾಮಿಯ ಮೊಬೈಲ್ ಟ್ರ್ಯಾಕ್ ಇಂದ ಹಿಡಿದು ಪೊಲೀಸರು ಇನ್ವೆಸ್ಟಿಗೇಷನನ್ನು ಶುರು ಮಾಡಿದರು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿದ್ದಂಥ ಶ್ರೀನಿವಾಸ್ ಹಾಗೂ ಗಂಗಾಧರ್ ಅನ್ನೋ ಲಿಂಕ್ ಮೊಬೈಲ್ನಲ್ಲಿ ಸಿಗುತ್ತೆ. ಸ್ವಾಮಿ ಹೆಂಡತಿ ಸವಿತಾ ಹಾಗೂ ಶ್ರೀನಿವಾಸನ ನಡುವೆ ನಡೆದಂಥ ವಿಡಿಯೋ ಕಾಲ್ ರೆಕಾರ್ಡ್ಗಳ ಆಧಾರದ ಮೇಲೆ ಬಯಲಿಗೆ ಬಂದಂಥ ಇಂಟ್ರೆಸ್ಟಿಂಗ್ ಕಹಾನಿ ಒಂದು ರೀತಿ ಪೊಲೀಸರಿಗೆ ದೊಡ್ಡ ಶಾಕ್ಗೆ ತಳ್ಳಿತ್ತು. ಯಾಕಂದರೆ ಕೊಲೆ ಮಾಡಿದ್ದ ಇಬ್ಬರು ಆರೋಪಿಗಳು ಅಂದರೆ ಅವರಿಗೆ ಮಾತೇ ಬರ್ತಾ ಇರಲಿಲ್ಲ. ಮೌನವಾಗಿರುವ ಆರೋಪಿಗಳಿಂದ ಸತ್ಯ ಬಯಲು ಮಾಡೋದಕ್ಕೆ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನೆರವನ್ನು ಪೊಲೀಸರು ಪಡೆದುಕೊಂಡರು. ಎಕ್ಸ್ಪರ್ಟ್ಗಳ ಸಹಾಯದಿಂದ ಕೈ ಸನ್ನೆ ಮತ್ತು ಬಾಯಿ ಸನ್ನೆಗಳ ವಿವರ ಕಲೆ ಹಾಕಿದಾಗ ಅಸಲಿ ಸತ್ಯ ಈಗ ಹೊರಬಂದಿದೆ. ಕೊಲೆಯಾದ ಸ್ವಾಮಿಯನ್ನ ಹಣ ಕೊಡೋದಾಗಿ ನಂಬಿಸಿ ಕುಣಿಗಲ್ನ ಅಮೃತೂರಿಗೆ ಕರೆಸಿಕೊಂಡು ಶ್ರೀನಿವಾಸ್ ಗಂಗಾಧರ್ ಜೊತೆಗೆ ಸ್ವಾಮಿ ಕೂಡ ಎಣ್ಣೆ ಪಾರ್ಟಿ ಮಾಡಿದರು. ಅದಾದ ಮೇಲೆ ಮದ್ಯದ ಅಮಲ್ನಲ್ಲಿ ಸದ್ದಿಲ್ಲದೆ ಸ್ವಾಮಿಯನ್ನು ಹಿಗ್ಗಾಮುಗ್ಗ ಹೊಡೆದು ಆತನ ಜೀವವನ್ನೇ ತೆಗೆದಿದ್ದಾರೆ. ಸ್ವಾಮಿಯ ಮೃತದೇಹವನ್ನು ಹೊಸಾಪುರ ಬಾವಿಗೆ ಎಸೆದು ಮೂಗ ಆರೋಪಿಗಳು ಪರಾರಿಯಾಗಿದ್ದರು. ಬರೋಬ್ಬರಿ 1 ತಿಂಗಳ ಬಳಿಕ ಬಾವಿಯಿಂದ ಕೊಳೆತ ಸ್ಥಿತಿಯಲ್ಲಿದ್ದಂಥ ಶವವನ್ನು ಪೊಲೀಸರು ಪತ್ತೆ ಹಚ್ಚಿದ್ದೇವೆ ಅಂತ ಮೈಸೂರು SP ಮಲ್ಲಿಕಾರ್ಜುನ್ ಬಾಲದಂಡಿ ಮಾಹಿತಿ ಕೊಟ್ಟಿದ್ದಾರೆ. ಸ್ವಾಮಿ ಹೆಂಡತಿ ಸವಿತಾ ಮೇಲೆ ಕೊಲೆ ಆರೋಪಿ ಶ್ರೀನಿವಾಸ್ಗೆ ಮನಸ್ಸಿತ್ತು. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಗಾಗ ಸ್ವಾಮಿಗೆ ಹಣ ಕೊಡ್ತಾ ಇದ್ದ. ಸವಿತಾ, ಸ್ವಾಮಿ, ಶ್ರೀನಿವಾಸ್ಗೆ ಈ ಹಿಂದೆ ಮಾತು ಕಿವಿ ಹೋದಂಥ ಸಂದರ್ಭದಿಂದಲೂ ಪರಿಚಯ ಇತ್ತು. ಅದೇ ಪರಿಚಯ ಮೂವರನ್ನ ಸ್ನೇಹಿತರನ್ನಾಗಿ ಮಾಡಿತ್ತು. ಹೀಗೆ ದುಡ್ಡಿನ ಅವಶ್ಯಕತೆ ನಡುವೆ ಸ್ವಾಮಿಗೆ ಶ್ರೀನಿವಾಸ್ ಹಣ ಸಹಾಯ ಮಾಡಿದ್ದಾನೆ. ಕೊಟ್ಟ ಹಣವನ್ನು ಸ್ವಾಮಿ ಬೇಗ ವಾಪಸ್ ಕೊಟ್ಟಿಲ್ಲ. ಹೀಗಾಗಿ ಸ್ವಾಮಿಯನ್ನು ಮುಗಿಸಿದ್ರೆ ಸವಿತಾ ಕೂಡ ನನ್ನವಳಾಗ್ತಾಳೆ ಅಂತ ಶ್ರೀನಿವಾಸ್ ಕೊಲೆಗೆ ಸ್ಕೆಚ್ ಹಾಕಿದ್ದಾನೆ. ಸ್ವಾಮಿ ಮತ್ತೆ ಹಣ ಕೇಳಿದಾಗ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಮೃತೂರಿಗೆ ಕರೆಸಿಕೊಂಡು ಎಣ್ಣೆ ಪಾರ್ಟಿ ಆಯೋಜನೆ ಮಾಡಿದ್ದ. ಶ್ರೀನಿವಾಸ್ ಹಾಗೂ ತನ್ನಿಬ್ಬರು ಸ್ನೇಹಿತರನ್ನ ಕರೆಸಿಕೊಂಡು ಸ್ವಾಮಿ ಕುತ್ತಿಗೆಗೆ ಹೊಡೆದು ಕೊಲೆ ಮಾಡಿ ಬಾವಿಗೆ ಬಿಸಾಕಿ ಎಸ್ಕೇಪ್ ಆಗಿದ್ರು. ನಮಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಕೂಡ ಮಾಡಿದ್ರು. ಸವಿತಾಗೆ ಸ್ವಾಮಿಯ ಮೊಬೈಲ್ ತಂದುಕೊಟ್ಟು ಆಮೇಲೆ ಹಣ ತರೋದಕ್ಕೆ ಅಂತ ಸ್ವಾಮಿ ಬಂದು ಮೊಬೈಲ್ ಬಿಟ್ಟು ಹೋಗಿದ್ದ ಅಂತ ಕಥೆ ಕಟ್ಟಿದ್ದಾರೆ. ಪೊಲೀಸರ ತನಿಖೆಯಿಂದ ಮಾತು ಬಾರದ ಕಿವಿಯು ಕೇಳದ ವ್ಯಕ್ತಿಗಳ ಕೊಲೆಯ ರಹಸ್ಯ ಕೊನೆಗೂ ಬಯಲಾಗಿದೆ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.